ಕರ್ನಾಟಕದ ಎಲ್ಲಾ ಜನತೆಗೆ ಪಬ್ಲಿಕ್ ರೈಡ್ ವತಿಯಿಂದ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಿಂದ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ನೇತೃತ್ವದಲ್ಲಿ ಬಾಗಿನ ಸಮರ್ಪಣೆ. ದಾಸರಹಳ್ಳಿ ಚಿಕ್ಕಬಾಣಾವರ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ನೇತೃತ್ವದಲ್ಲಿ ಬಾಗಿನ ಕೊಟ್ಟು ಮಡಿಲು ತುಂಬುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಮಾತನಾಡಿದ ಬಿಎಂ ಚಿಕ್ಕಣ್ಣ ಅವರು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಗಳನ್ನು ತಮ್ಮ ಕುಟುಂಬದ ಅಕ್ಕತಂಗಿಯರಂತೆ ಭಾವಿಸಬೇಕು. ಆಗ ಸಮಾಜದಲ್ಲಿ ಅವರಿಗೂ ಸ್ಥಾನಮಾನ ಸಮಾನತೆ ಸಿಗಲಿದೆ. ಆದ್ದರಿಂದ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಕಮಿಟಿಯಿಂದ ಬಾಗಿನ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಸಂಪ್ರದಾಯದಲ್ಲಿ ಗೌರಿ ಹಬ್ಬದಲ್ಲಿ ನಮ್ಮ ಅಕ್ಕ ತಂಗಿದವ್ರಿಗೆ ಬಾಗಿನ ಹಾಕೊಳ್ಳುವಂಥ ಒಂದು ಕಾರ್ಯಕ್ರಮ ಹಿಂದಿನಿಂದನೂ ನಡ್ಕೊಂಬಂದಿದೆ. ಅದೇನೋ ಬರೀ ಎಲೆ ಅಡಿಕೆ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಹೂವು ಕೊಟ್ಟರು ಸಾಕು ಅನ್ನೋ ಥರ ನಡ್ಕೊಂಬಂದಿದೆ. ಇವತ್ತಿನ ದಿನಗಳಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಸಮಪಾಲು ಅನ್ನೋ ಒಂದು ಕಾನೂನು ಬಂತು, ಅಲ್ಲಿ ಈಚೆಗೆ ಒಟ್ಟು ಕುಟುಂಬ ಒಡೆದೋಗ್ತಾ ಇದೆ. ಏನಾಗುತ್ತೆ ಅಂದರೆ ಅಕ್ಕ ತಂಗಿಯರೆಲ್ಲ ಕೇಸ್ಗಳು ಹಾಕ್ಕೊಂಡು ಈ ಒಂದು ಅರ್ಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮಗಳು ಮುಟುಕಾಗಿದೆ. ಹಾಗಾಗಿ ನಾವು ನಮ್ಮ ಹ್ಯೂಮನ್ ರೈಟ್ಸ್ ವತಿಯಿಂದ ಒಂದು ಪ್ರತಿ ವರ್ಷ ಗಣೇಶನ ಕುಂಡಿಸೋರು ಅಲ್ಲಿ ಇಲ್ಲಿ ಇಡೀ ರಾಜ್ಯದಲ್ಲಿ. ಈಗ ಈ ವರ್ಷದಿಂದ ಒಂದು ಹೊಸ ಸಿಸ್ಟಮ್ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಗಣೇಶನ ನಮ್ಮ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಕುಂಡಿಸಂಗಿಲ್ಲ. ನೀವು ಇರೋ ಭಾಗಗಳಲ್ಲಿ ನೀವು ಗ್ರಾಮ ಪಂಚಾಯಿತಿ ಇರ್ಬೋದು, ಪುರಸಭೆ ಇರ್ಬೋದು, BBMP ಇರ್ಬೋದು, ನಗರಸಭೆ ಇರ್ಬೋದು, ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹೆಣ್ಣು ಮಕ್ಕಳಿಗೆ, ಪೌರ ಕಾರ್ಮಿಕರಿಗೆ ಇಲ್ಲೇನು ತಾರತಮ್ಯ ಅಲ್ಲ, ಎಲ್ಲ ಯಾವ ರೀತಿ ಥರ ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮ ಅಂತೇಳಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದನ್ನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ಸಹ ಮಾಡಿ ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಹಾಗಾಗಿ ಇವತ್ತು ಅವರೆಲ್ಲ ನಮ್ಮಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ಸಾರ್ವಜನಿಕರ ಬಯಸ್ಕೊಂಡು ಹಲವಾರು ನೋವುಗಳು ತಿಂದಿರ್ತಾರೆ. ಏನೋ ಕೆಲಸಕ್ಕೆ ಬಂದಿದ್ದ ತಕ್ಷಣಕ್ಕೆ ಇಲ್ಲೇನೋ ಇದಾಗಲ್ಲ. ಹಾಗಾಗಿ ಒಂದು ಅವ್ರ ಮನಸ್ಸಿಗೆ ಎಲ್ಲೋ ಯಾರಿಂದನೋ, ನಮ್ಮಿಂದನೋ ಅಥವಾ ಬೇರೆಯವರಿಂದನೋ ಏನಪ್ಪ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಬಂದಿದ್ದೋ, ಇಂಥ ಕಚೇರಿಯಲ್ಲಿ ಹಿಂಗೆ ನೋವಾಯಿತು ಅನ್ನೋ ನೋವು ನಿವಾರಣೆ ಸಹ ಆಗಬೇಕಾಗಿದೆ. ಇವತ್ತು ಗ್ರಾಮಕ್ಕೆ ಕೆಟ್ಟ ಹೆಸರು ಬಂದರೆ ಇಡೀ ಜನಾಂಗಕ್ಕೆ, ನಮ್ಮ ಇಲ್ಲಿ ವಾಸ ಮಾಡೋದು ಎಲ್ಲರಿಗೂ ಕೆಟ್ಟ ಹೆಸರು ಬಂದಂಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಒಂದು ವಿಭಿನ್ನವಾಗಿ ಹೋಗಬೇಕು, ಸಂದೇಶ ಹೋಗಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿಲ್ಲ. ಅಥವಾ ಪುರಸಭೆ ಅಧಿಕಾರಿಗಳಿಗೆಲ್ಲ ಏನೋ ಸನ್ಮಾನ ಮಾಡಿ ಇಲ್ಲಿಂದ ಏನೋ ಲಪ್ಟಾಯಿಸ್ಬೇಕು ಅನ್ನೋದು ಮನೋಭಾವ ಇಲ್ಲ. ನಾವು ಇದುವರೆಗೂ ನಮ್ಮ ವೈಯಕ್ತಿಕವಾಗಿ ನಾವು ಯಾವುದೇ ಕೆಲಸಗಳು ನಾವು ಮಾಡಿಸ್ಕೊಂಡಿಲ್ಲ. ಸಾರ್ವಜನಿಕರ ಭಾಗ ಪ್ರತಿಭಟನೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದು ನಮ್ಮ ಹಕ್ಕು, ಯಾಕೆಂದರೆ ಹೋರಾಟ ನನ್ನ ಹಕ್ಕು. ಹಾಗಾಗಿ ಅದ್ರ ನಡುವೆ ಏನಾದರೂ ಸಂದೇಶ ಕೊಡಬೇಕು ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಂತೇಳಿ ಒಂದು ಇದು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಹೆಣ್ಮಕ್ಳು ಸ್ಪಂದಿಸಿ ಬಂದು ಇವತ್ತು ನಮಗೆ ಈ ಒಂದು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಈ ಚಿಕ್ಕಬಳ್ಳಾಪುರ ಪುರಸಭೆಯ ಮುಖ್ಯ ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಸಹ, ಅದರಲ್ಲೂ